ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲು ಕಲಿಬೇಕು. ಹೌದು. ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡಕ್ ಹೋಗ್ಬಾರ್ದು. ಈ ಆತರದವ್ರಿಗೆ ಏನು ಮಾಡಕ್ಕಾಗಲ್ಲ. ಅಲ್ಲ ಅವ್ರು ಹೇಳುದು ಅಂತ ನಮ್ಗೇನು ಬೇಜಾರಿಲ್ಲ, ಹೇಳ್ಕೊಳ್ಳಿ. ಅವ್ರಿಗೆ ಏನಪ್ಪ ಅಂದ್ರೆ ಅರ್ಥ ಆಗ್ಲೇ ಇಲ್ಲ ಅಂದ್ರೆ ನಾವು ಅರ್ಥ ಮಾಡ್ಸಕ್ ಆಗಲ್ಲ. ಅದಕ್ಕೆ ಕೆಲವು ವಿಜ್ಞಾನಿಗಳು ಸೇರ್ಕೊಂಡ್ಬಿಟ್ಟಾರೆ. ಜ್ಞಾನಿಗಳು ಇವರು. ಏನು ಅದ್ಯಾಕೆ ಹಂಗೆ ಹೇಳಿದ್ರು. ಸೊ ಈ ತರ ನಮ್ಮ ದೇಶನೇ ಈಗ ನೋಡಿ, ಕಾಂತಾರ ಸಿನಿಮಾ ತೆಗೆದ್ರು, ಅದಕ್ಕೆ 28 ಕಮಿಟ್ಮೆಂಟು. ಚಪ್ಪಲಿ ಹಾಕೊಂಡು ಸಿನಿಮಾಕ್ಕೆ ಹೋಗ್ಬಾರ್ದಂತೆ ಗಬ್ಬೆಳಿಸ್ಬಿಟ್ರು. ಸೊ ಈ ರೀತಿ ಹಲವಾರು. ಯಾಕೆ ಅಂದ್ರೆ ಒಂದು ಸಂಸ್ಕಾರ, ನಮ್ಮ ದೇಶ ಸೊಗಡು, ನಮ್ಮ ಮಣ್ಣಿನ ಸೊಗಡನ್ನ ಒಂದು ಪರಿಚಯ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಕೊಡೋಣ ಅನ್ನೋದಿಲ್ಲ ನಮ್ಮ ಜನಗಳು. ಎಲ್ಲ ಬರೀ ಬೆಂಕಿ ಹಾಕೋ ಕೆಲಸನೇ. ಬೆಂಕಿ ಹಾಕಿ, ನಿಮ್ಗೆ ಗೊತ್ತಿದ್ರೆ ಬೆಂಕಿ ಹಾಕಿ. ಪ್ರಶ್ನೆ ಕೇಳಬೇಕಾದ್ರೆ ಪ್ರಶ್ನೆ ಅವ್ರಿಗೆ ಅರ್ಥ ಆಗಿರ್ಬೇಕು, ಇನ್ನೊಬ್ರು ಪ್ರಶ್ನೆ ಕೇಳಕ್ಕೆ ಅಲ್ವೇನಮ್ಮ. ಸಾಂಬಾರು ಮಾಡ್ರೋ ಸರಿ ಇಲ್ಲ, ಹಂಗಿದ್ಮೇಲೆ ನೀನ್ ಸಾಂಬಾರು ಮಾಡಿ ತೋರಿಸು ಅಂತ ನಾವ್ ಹೇಳ್ತೀವಿ. ಮಾಡಿ ತೋರಿಸ್ಬೇಕಲ್ಲ. ಅದು ಗೊತ್ತಿಲ್ಲ, ಯೋಗ್ಯತೆ ಇಲ್ಲ ಆದ್ಮೇಲೆ ಮಾತಾಡೋದ್ರ ಬಗ್ಗೆ ಒಬ್ರು ಮಾತಾಡೋ ಮಾತನ್ನ ಅರ್ಥ ಮಾಡ್ಕೊಳ್ಳೋದೇ ಇರೋದ್ರೆ ಮಾತಾಡಕ್ ಹೋಗ್ಬಾರ್ದು. ತಮ್ಮ ತೂಕ ತಾವೇ ಕಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಆಗತ್ತೆ, ಮತ್ತೆ ಬೇಜಾರು ಕೂಡ ಆಗತ್ತೆ. ಜೀವನ ಎಲ್ಲ ಹಾಗೆ ಅನುಭವಿಸ್ಬೇಕಾಗತ್ತೆ. ಮನಸ್ಸಲ್ಲಿ ಸದಾ ವಿಷ ಉತ್ಪತ್ತಿ ಆಗ್ತಾ ಇರತ್ತೆ ಇಂತಹ ಕ್ಯಾರೆಕ್ಟರ್ ಅವ್ರಿಗೆ. ಕೆಡ್ಕಕ್ ಹೋಗೋದು, ಎಲ್ಲೋ ಏನೈತೆ ಕೆದ್ಕೋದು, ಅದನ್ನ ಕೆದ್ಕೋದೇ ಅವ್ರ ಕೆಲಸ. ಸೊ ಜೀವನ ಪರ್ಯಂತ ಅವರಿಗೆ ವಿಷನೇ ಇರುತ್ತೆ ಹೊರತು ಅಮೃತ ಇರಲ್ಲ. ಅದನ್ನ ಅಭ್ಯಾಸ ಇಟ್ಕೊಂಡ್ರೆ ಅದು ಅವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಆದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಜನ ಮಾತಾಡಬಾರ್ದು, ಕೇಳಬಾರ್ದು, ವಾದ ಮಾಡಬಾರ್ದು ಹೇಳ್ತಾ ಇಲ್ಲ ನಾನು. ಆದ್ರೆ ನಿಮಗೆ ಎಷ್ಟು ಅರ್ಥ ಆಗಿದೆ ಮೊದಲು ತಿಳ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಇನ್ನೊಬ್ರಿಗೆ ಮಾತಾಡಕ್ ಪ್ರಯತ್ನ ಪಟ್ರೆ ಒಳ್ಳೇದು. ಅದು ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಗಲ್ಲಿಲಿ ಮಾತಾಡಿದ್ರೆ, ಫೋನಲ್ಲಿ ಮಾತಾಡಿದ್ರೆ, ನೆರಳಲ್ಲಿ ನಿಂತ್ಕೊಂಡು ಕತ್ತಲ್ಲಿ ಮಾತಾಡಿದ್ರೆ ಅದಕ್ಕೆಲ್ಲ ಕೇರ್ ಮಾಡಲ್ಲ ನಾವು. ಯಾಕೆ ಅಂತಂದ್ರೆ ಯಾವುದನ್ನು ಹೆದರ್ಸೋಕ್ಕೂ ಗೊತ್ತಿದೆ, ಅಂತಾರು ಬುದ್ಧಿ ಕಲಿಸೋದು ಗೊತ್ತಿದೆ. ಎಲ್ಲವೂ ನಮ್ಮಲ್ಲಿ ಸಾಮರ್ಥ್ಯವನ್ನು ಇಟ್ಟುಕೊಂಡೇ ಕುತ್ಕೊಂಡು ಕಾರ್ಯಕ್ರಮಗಳು ಮಾತಾಡೋದು. ಅದೆಲ್ಲೆಲ್ಲ ಮಾತಾಡ್ಬಿಟ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಬೆಲೆನೂ ಇರಲ್ಲ. ಆ ಥರ ಅಭ್ಯಾಸ ಯಾರಿಗೂ ಇರಬಾರ್ದು ಅಂತ ಹೇಳ್ತಾ ಹೋಗ್ತೀನಿ. ಈ ಥರದ ವಿಚಾರಗಳಲ್ಲಿ ಹಲವಾರು ರೀತಿ ಹೇಳ್ತಾರೆ, ಅದಕ್ಕೆಲ್ಲ ಸಮಸ್ಯೆ ಇಲ್ಲ. ಆದರೂ ಒಂದು ಮಾತು ಹೇಳಬೇಕು, ಅದು ಹೇಳಿದ್ದೀನಿ. ಈಗ ವಿಷಯಕ್ಕೆ ಬಂದರೆ, ಮನಸ್ಸಿಗೆ ಒತ್ತಡ ಯಾಕೆ ಬರುತ್ತೆ ಅನ್ನೋದಕ್ಕೆ ನಾವೊಂದು ದೊಡ್ಡ ತಪ್ಪೇನು ಮಾಡ್ತಾ ಇದ್ದೀವಿ ಅಂದರೆ, ಈ ನಾಳೆ ಅನ್ನೋದು ಒಂದಿದೆ, ಹೌದೇನಮ್ಮ? ಈ ನಾಳೆ ಅನ್ನುವುದೇ ಒಂದು ದೊಡ್ಡ ವಿಷವಾಗಿರೋದು ನಮ್ಮ ಜೀವನಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಹೃದಯಕ್ಕೆ. ನಾಳೆ ಎನ್ನುವ ಪದ ಅರ್ಥ ಆಗ್ತಾ ಇದೆಯಾ? ಯಾಕೆ ಅಂದ್ರೆ ನಾವು ನಾಳೆ ಅಂದ್ರೆ ಭವಿಷ್ಯ ಅಂತ, ಹೌದಲ್ಲ? ಇದರಲ್ಲೇ ನಾವು ಸತ್ತು ಸುಣ್ಣ ಆಗ್ತಾ ಇರೋದು. ನನ್ನ ಮುಂದಿನ ಭವಿಷ್ಯ ನಾಳೆ ಏನು ಅಮ್ಮ? ನಾಳೆ ನಮ್ದ? ನಾಳೆ ನಮ್ದು ಅಲ್ವಲ್ಲ. ನಮ್ಗೆ ಸಿಗುತ್ತಾ ಗೊತ್ತಿಲ್ಲ, ನಾವ್ ಇರ್ತೀವ ಗೊತ್ತಿಲ್ಲ. ಅಲ್ಲ, ಇರ್ತೀವಿ. ಆದ್ರೆ ನಾವ್ ಯಾವ ಮಟ್ಟಕ್ಕೆ ಇರಬೇಕು? ನಾಳೆ ಅನ್ನೋದು ನಮಗೆ ಬೇಡ. ಯಾಕೆ ಅಂದ್ರೆ ನಾಳೆ ಅಂತಕ್ಕಂಥದ್ದು ಶ್ರೀಮಂತದ ಹೃದಯ ಅಲ್ಲ. ಈ ದಿನ ಇದು ಶ್ರೀಮಂತಿಕೆಯ ಹೃದಯ. ಯಾಕೆ ಅಂದ್ರೆ ಇವತ್ತನ್ನ ಪ್ರೀತಿಸು. ಇವತ್ತನ್ನ ನೀನು ಎಷ್ಟು ಬೇಕಾದ್ರೂ ಅದನ್ನ ಬಳಸಕ್ ಪ್ರಯತ್ನ ಮಾಡು. ಖುಷಿಯಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿರ್ಬೋದು. ಇವತ್ತನ್ನ ಬಿಟ್ಟು ನಾಳೆ ಏನು, ನಾಳೆ ಏನಾಗತ್ತೆ, ಬೆಳಿಗ್ಗೆ ಏನಾಗತ್ತೆ ಅಂತ ಯಾರು ಅನ್ಕೋತಾರೋ ಅಮ್ಮ, ಇವತ್ತು ಪೂರ್ಣವಾಗಿ ಅವರು ಈ ದಿನವನ್ನ ಪೂರ್ಣ ಕಳ್ಕೊಂಡ್ಬಿಡ್ತಾರೆ. ಈ ದಿನವನ್ನ ಕಳ್ಕೊತಾರೆ. ನಾಳೆ ಬೆಳಿಗ್ಗೆ ಯೋಚನೆ ಮಾಡೋರು ಮೈಂಡಲ್ಲಿ ಏನು ಬರುತ್ತೆ ಅಂದ್ರೆ, ಹಳಸಿದ ಆಹಾರವಾಗತ್ತೆ. ಯಾವುದು? ಊಟ ಮಾಡುವಾಗಲೂ ನಾಳೆ ಏನು, ನಾಳೆಗೆ ಏನು ಸಾಂಬಾರು ಮಾಡೋದು, ಇವತ್ತೇನೋ ಮಾಡಿಬಿಟ್ಟೆ, ನಾಳೆಗೆ ಏನು ಮಾಡೋದು ಅಂತ ಯಾರು ಯೋಚನೆ ಮಾಡ್ಕೋತಾರೋ ಅವ್ರಿಗೆ ಬರುವಷ್ಟು ಲೋ BP, ಹೈ BP ಇನ್ಯಾರಿಗೂ ಬರಲ್ಲ. ನಾಳೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಯಾಕೆ ಯೋಚನೆ ಹಿಂಗೆ ಮಾಡ್ತೀರಾ? ಹಾಗಂತ ನಾವು ಮನೆ ರೆಡಿ ಮಾಡ್ಕೋಬಾರ್ದಾ? ರೆಡಿ ಮಾಡ್ಕೊಳ್ಳೋದಲ್ಲ, ಏನಿದೆಯೋ ಅದನ್ನ ರೆಡಿ ಮಾಡಬೇಕು. ಏನಮ್ಮ? ಸಾಸಿವೆ ಇಲ್ಲ, ಅದಿಲ್ಲದೆ ಇರೋದು ಯಾವ್ದಾದ್ರು ತಿಂಡಿ ಮಾಡಿ. ಮೆಣಸಿನ್ಕಾಯಿ ಇಲ್ಲ, ಅದಿಲ್ಲದೆ ಇರೋದು ಯಾವ್ದಾದ್ರು ತಿಂಡಿ ಮಾಡಿ. ಇದು ಒಂದು ಬದುಕು. ಇರುವುದನ್ನ, ನಮ್ಮ ಕಣ್ಣು ಮುಂದೆ ಇರುವುದನ್ನ ಬಳಸೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದಕ್ಕೆ ಸಂಸಾರದ ಚಮತ್ಕಾರ ಅಂತಾರೆ. ಮನುಷ್ಯನು ಅಷ್ಟೇ, ಬದುಕಬೇಕಾದ್ರೆ ನನ್ನ ಹತ್ರ ಸ್ಕೂಟರ್ ಇಲ್ಲ, ನನ್ನ ಹತ್ರ ವೆಹಿಕಲ್ ಇಲ್ಲ ಅಂತ ಯೋಚನೆ ಮಾಡಬಾರ್ದು. ಏನಿದೆಯೋ ಅದನ್ನೇ ಬಳಸಬೇಕು, ಕೊರಗಬಾರ್ದು. ನಡ್ಕೊಂಡೋದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಖುಷಿ ಪಡೋಣ ಅಲ್ವಾ? ನಡ್ಕೊಂಡೋದ್ರೆ ಎಷ್ಟು ಚೆನ್ನಾಗಿ ನನಗೆ ದೇಹಕ್ಕೆಲ್ಲ ಏನೇನು ಬೇಕೆಲ್ಲ ಸಿಗುತ್ತೆ, ಖುಷಿ ಪಡೋಣ. ಇಲ್ಲ ನನಗೆ ಆಗೋದಿಲ್ಲ, ಇವತ್ತು ಯಾವ ಮಟ್ಟಕ್ಕಾಗಿದೆ, ಹಾಲು ತಗೊಂಬ ಅಂತ ಸ್ಕೂಟರ್ ತಗೋತಾರೆ. ಪಕ್ಕದಲ್ಲಿ ಒಂದು 25 ಹೆಜ್ಜೆ ಹೋದ್ರೆ ಹಾಲು ಸಿಗುತ್ತೆ, ಅಲ್ಲಿಗೂ ಸ್ಕೂಟ್ರು. ಈ ಅಭ್ಯಾಸದಿಂದ ನಾವು ಒತ್ತಡವನ್ನ ಮಾಡ್ಕೊಳ್ಳೋದಿಕ್ಕೆ, ಒತ್ತಡಕ್ಕೆ ಔಷಧಿಯನ್ನ ತಗೋತಾ ಇದ್ದೀವಿ, ಒತ್ತಡ ಬರೋಕ್ಕೆ. ಇಲ್ಲಿ ನಾವು ಒತ್ತಡ ನಿವಾರಣೆಗೆ ಔಷಧಿ ಇಲ್ಲ. ಯಾಕಿಲ್ಲ ಅಂತಕ್ಕಂಥದ್ದು, ಈ ಅಭ್ಯಾಸ ಏನಕ್ಕೆ ಬರುತ್ತೆ? ಮಕ್ಕಳಿಗೂ ಕೂಡ ತಂದೆ ತಾಯಿಗಳು
ಪೋಷಕರಲ್ಲಿ ಒಂದು ವಿನಂತಿ ನಾನು ಕೇಳ್ತೀನಿ, ಮಕ್ಕಳಿಗೆ ಮುಂದಿನ ಭವಿಷ್ಯವನ್ನು ದಯವಿಟ್ಟು ಹೇಳಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು, ನಿದ್ದೆ ಮಾಡಬೇಕು, ಕರೆಕ್ಟ್ ಟೈಮ್ಗೆ ಯೂರಿನ್ ಮೋಷನ್ಗೆ ಹೋಗಬೇಕು ಅನ್ನೋದೇ ಆದರೆ ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳಿಗೆ ತಿರ್ಚಬೇಡಿ. ನವಂಬರ್ ಫೆಬ್ರವರಿಲಿ ಬರೋ ಎಕ್ಸಾಮ್ಗೆ ಈಗಲೇ ಒತ್ತಡ ಕೊಡಬೇಡಿ. ಎಕ್ಸಾಮ್ ಬತ್ತಾದೆ ಅಂತ ಅಮ್ಮ ಮಗು ಇದ್ದು ಬದ್ದೆಲ್ಲ ಮರ್ತು ಬಿಡುತ್ತೆ. ಹೌದು ಅಲ್ವಾ? ಇವತ್ತು ಓದೋದನ್ನ ಮೈಂಡಲ್ಲೇ ಇಟ್ಕೊಳ್ಳಲ್ಲ ಅದು. ಆಮೇಲೆ ಈ ತಂದೆ ತಾಯಿಗಳಿಗೆ ದೊಡ್ಡ ತಪ್ಪು ಮಾಡ್ತಾ ಇರೋದೇನು ಅಂದರೆ, ಪರೀಕ್ಷೆ ಹತ್ರ ಬಂತು, ಕುತ್ಕೋ, ಎಲ್ಲೂ ಹೋಗ್ಬೇಡ, ಟಿ ವಿ ನೋಡಬೇಡ, ಕುತ್ಕೋ. ಸೊ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಮಕ್ಕಳಿಗೆ ನೀವು ಒತ್ತಡ ಬರೆಸ್ಕೊಂಡೇ ಮಕ್ಕಳು ಪಡ್ಕೊಂಡಿದ್ದೀರಾ. ನಿಮ್ಮ ಮಕ್ಕಳನ್ನ ನೀವು ಪಡ್ಕೊಂಡಿರೋದೇ ನಿಮ್ಮ ಒತ್ತಡದಲ್ಲಿ. ಗಂಡ ಹೆಂಡತಿ ಇಬ್ಬರು ಒತ್ತಡವೇ ಮಗು ಬಂದಿದೆ, ಮತ್ತೆ ಮಗು ಇನ್ನೂ ಜಾಸ್ತಿ ಒತ್ತಡ ಆಗ್ತೀರಾ. ಆ ಮಗುವಿಗೆ ನಿಮಗೆ ಹೃದಯ, ನಿಮ್ಮ ಮಕ್ಕಳ ಹೃದಯ ನಿಮ್ಮ ಮಕ್ಕಳಿಗೆ ಸಿಗಲಿಕ್ಕಿಲ್ಲ, ನಿಮ್ಮ ಹೃದಯ ನಿಮಗೆ ಸಿಗಲಿಕ್ಕಿಲ್ಲ. ನಿಮ್ಮ ಹೃದಯ ನಿಮ್ಮದೇ ಆಗಿರೋ ಪಕ್ಷದಲ್ಲಿ ಈ ದಿನ ಈ ಕ್ಷಣ ಅನುಭವಿಸುವುದನ್ನು, ಖುಷಿ ಪಡುವುದನ್ನು, ಸಂತೋಷ ಪಡುವುದನ್ನು, ಸಿಕ್ಕಿದ ಆಹಾರವನ್ನು ಬಳಸುವುದನ್ನು ಪ್ರಯತ್ನಿಸಿದಾಗ ಒತ್ತಡ ಕಮ್ಮಿ ಆಗತ್ತೆ ಅನ್ನೋದಕ್ಕೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಏನು? ಊಟ ಮಾಡಬೇಕಾದ್ರೆ ನಾವು ಬೆಳೆಯುವಂಥ ಭೂಮಿಗೆ, ಬೆಳೆಯುವಂಥ ಬೆಳೆಗೆ, ಬೆಳೆದಂಥ ರೈತನಿಗೆ, ಮಾಡತಕ್ಕಂಥ ಅಡುಗೆ ಮಾಡಿರ್ತಕ್ಕಂತಹ ಗೃಹಿಣಿಗೆ, ಇವ್ರಿಗೆಲ್ಲ ಕೃತಜ್ಞತೆ ಬೇಕಲ್ಲಮ್ಮ? ಹೌದು, ಕೊಡಬೇಕಲ್ವಾ? ಖಂಡಿತ. ಈ ಕೃತಜ್ಞತೆಗೋಸ್ಕರವಾಗಿ ಆ ಊಟದ ಮುಂದೆ ಕೂತಾಗ ತಂದೆ ತಾಯಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಮೊದಲು ಮಕ್ಕಳಿಗೆ ಹೇಳ್ಕೊಡೋದಲ್ಲ, ನೀವು ರೆಡಿ ಆಗಬೇಕು. ಒಂದು ಪ್ರಾರ್ಥನೆಯನ್ನ ಮಾಡಿ, ಶಿವನಿಗೋ ಲಕ್ಷ್ಮಿಗೋ ನಿಮ್ಗೆ ಇಷ್ಟವಾದ ದೇವರು ಒಂದು ಪ್ರಾರ್ಥನೆ, ಈ ಪ್ರಸಾದ ಅಂತ ಬಾಯಲ್ಲಿ ಹೇಳಬೇಕು. ದೇವಸ್ಥಾನದಲ್ಲಿ ಕೊಟ್ಟಾಗ ಪ್ರಸಾದ ಅಂತಿರಲ್ಲ, ಅದನ್ನೇ ಮನೆಯಲ್ಲಿ ಮಾಡಿದ್ದನ್ನು ಪ್ರಸಾದ ಅಂತ ಅಂದ್ಕೊಳ್ಳಿ. ಕಲಿಸಿ ಮಕ್ಕಳಿಗೆ. ನೀವು ಪ್ರಸಾದ ಅಂತ ಹೇಳೋದು ಕಲ್ತ್ಕೊಳ್ಳಿ. ಎಷ್ಟೋ ಜನ್ಮದ ಕರ್ಮಗಳ ನಿವಾರಣೆ ಆಗತ್ತೆ. ಆ ಬಹುವಚನವನ್ನು ಬಳಸಿದಷ್ಟು ಮಾತಿನಲ್ಲಿ ನಾವು ಎಷ್ಟು ಕ್ರಮಬದ್ಧವಾಗಿ ಮಾತನಾಡೋದು ಕಲಿತೀವಿ, ಬಹುವಚನವನ್ನು ಕಲಿಸ್ತೀವಿ, ನಾವು ಮಾತು ಉಪಯೋಗಿಸ್ತೀವಿ, ಈ ಪದ ಜೋಡಣೆ ಎಷ್ಟು ಚೆನ್ನಾಗಿರುತ್ತೆ. ಇವೆಲ್ಲವೂ ಕೂಡ ನಮ್ಮ ಮಾತಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ದೇವತೆ ವಾಸ ಮಾಡ್ತಾರೆ ಅಂತ ತಿಳ್ಕೋಬೇಕು. ನಮ್ಮ ಮಾತಿನಲ್ಲಿ, ನಮ್ಮ ಮನಸ್ಸಿನಲ್ಲಿ ದೇವತೆಗಳು ವಾಸ ಮಾಡ್ತಕ್ಕಂತಹ ಒಂದು ಸ್ಥಾನವಾಗಿರುತ್ತೆ. ಮನಸ್ಸೋ ಇಚ್ಛೆ ಏನೇನೋ ಮಾತಾಡ್ತಕ್ಕಂಥದ್ದಲ್ಲ. ಸಂದರ್ಭಕ್ಕನುಸಾರವಾಗಿ, ಅನುಕೂಲಕ್ಕನುಸಾರವಾಗಿ ಅರ್ಥಗರ್ಭಿತವಾದ ಮಾತುಗಳನ್ನ ಆಡೋದನ್ನ ದೊಡ್ಡವ್ರು ಕಲಿಬೇಕು, ಮಕ್ಕಳಿಗೂ ಅದನ್ನು ಕಲಿಸ್ಬೇಕು. ಇದೆಲ್ಲ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಲ್ಲ. ಪ್ರತಿಯೊಬ್ಬರು ಮನೆಯಲ್ಲಿ ಇದನ್ನೆಲ್ಲ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಊಟಕ್ಕೆ ಕೂತಾಗ ಒಂದು ದೇವರ ಸ್ಮರಣೆ ಮಾಡಿ ಆ ತಟ್ಟೆಯನ್ನು ಮುಟ್ಟಬೇಕು. ಮತ್ತೆ ಅಡುಗೆ ಮಾಡ್ತಕ್ಕಂಥ ಗೃಹಿಣಿಯರು ಅಲ್ಲಿ ಒಲೆ ಹಚ್ಚೋದಕ್ಕೆ ಮುಂಚೆ ಆ ಒಲೆಯನ್ನು ಮುಟ್ಟಿ ಒಂದು ಪ್ರಾರ್ಥನೆಯನ್ನು ಮಾಡಿ, ನಾನು ಮಾಡುವ ಪ್ರಸಾದ ಎಲ್ಲರಿಗೂ ಆರೋಗ್ಯ ಬರಲಿ ಅಂತ ಹೇಳಿ ಗೃಹಿಣಿಯರು ಆ ಒಲೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಅರಿಶಿನ ಕುಂಕುಮ ಹಚ್ಚಿದ್ರೆ ಪುಣ್ಯವಂತರ ಮನೆ ಆಗ್ಬಿಡುತ್ತದು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ರೌಂಡ್ ಹೊಡಿಯೋದಲ್ಲ ರೀ. ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಬೇಕು ಅಂತಕ್ಕಂಥ ಅಡುಗೆ ಮಾಡ್ತಕ್ಕಂಥ ಒಲೆಗೆ ಒಂದು ಅರಿಶಿನ ಕುಂಕುಮ ಹಚ್ಚಿ ಒಂದು ಪ್ರಾರ್ಥನೆಯನ್ನು ಮಾಡಿ ಒಲೆ ಹಚ್ಚಿದ್ರೆ ನಿಮ್ಮ ಮನಸ್ಸು ನೆಮ್ಮದಿ, ಮಾಡಿದಂಥ ಅಡುಗೆ ಖುಷಿ, ಅಡುಗೆ ರುಚಿ, ಬೇಗ ಅಡುಗೆ ಆಗತ್ತೆ, ಬೇಗ ಕೆಲಸ ಆಗತ್ತೆ, ಎಷ್ಟು ಖುಷಿಯಾಗಿರುತ್ತೆ, ಎಷ್ಟಮ್ಮ ಇರುತ್ತೆ ಸತ್ಯ ತಿಳ್ಕೊಂಡ್ರೆ. ಹೌದಲ್ಲ? ಅಡುಗೆ ಮಾಡೋರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಊಟ ಮಾಡೋರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಈ ಅಭ್ಯಾಸ ಮನೆಯಲ್ಲಿ ಮಾಡ್ತಾ ಬಂದರೆ ಮತ್ತೆ ಅಡುಗೆ ಆಗಬೇಕಾದ್ರೆ ಯಾವುದೋ ನಿಮ್ಗೆ ಇಷ್ಟವಾದ